ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬದುಕು ಬಂಗಾರ ಆಗಬೇಕು, ನಾವು ಪ್ರೀತಿ ಮಾಡಿದವರೊಟ್ಟಿಗೆ ಖುಷಿಯಾಗಿ ಬದುಕಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ, ಮೋಸ್ಟ್ ಆಫ್ ದ ರಿಲೇಷನ್‌ಶಿಪ್ಪಲ್ಲಿ ಏನಾಗುತ್ತೆ, ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಆ ಥರದ್ದು ನಮ್ಮ ಬದುಕಾಗಲ್ಲ. ಏನಕ್ಕೆ ಅಂದರೆ, ನಾವು ಯಾರನ್ನ ಪ್ರೀತಿಸಬೇಕಿತ್ತೋ ಆ ಥರದ ವ್ಯಕ್ತಿಗಳು ನಮ್ಮೊಟ್ಟಿಗೆ ಸಿಗ್ಲಿಕ್ಕೆ ಆಗದೇ ಇರೋ ಕಾರಣಕ್ಕೆ ಹಿಂಗಾಗುತ್ತೆ. ಸೊ ಏನು ಅಂತ ನೋಡೋಣ. ಬದುಕು ಬಂಗಾರ ಆಗಬೇಕು ಅಂದರೆ ಇವತ್ತಿನ ವಿಡಿಯೋದಲ್ಲಿ ನೀವು ಜಸ್ಟ್ 5 ಟಿಪ್ಸ್‌ನ ಹೇಳ್ತೀನಿ. ಈ ಥರ ವ್ಯಕ್ತಿಗಳು, ಈ ಥರ ಲಕ್ಷಣ ಇರೋರನ್ನ ಪ್ರೀತಿಸಿದ್ರೆ ನೀವು 100% ನಿಮ್ಮ ಬದುಕು ಬಂಗಾರ ಆಗತ್ತೆ. ಓಕೆ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂತ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಪಾಯಿಂಟ್ ನೋಡಿ, ಬದುಕು ಬಂಗಾರ ಆಗಬೇಕಂದ್ರೆ ಅವರಲ್ಲಿ ಈ ಲಕ್ಷಣ ಇರಬೇಕು. ನೀವು ಪ್ರೀತಿ ಮಾಡೋರಲ್ಲಿ ಸಹನೆಯಿಂದ ಇರುವಂಥ ವ್ಯಕ್ತಿ ಇರಬೇಕು ಲೈಫಲ್ಲಿ. ತಾಳ್ಮೆ ಅಂತ ಏನು ಹೇಳ್ತೀವಿ, ಸಹನೆ ಅಂತ ಏನು ಹೇಳ್ತೀವಿ, ತುಂಬ ಮುಖ್ಯ ಆಗತ್ತೆ ಲೈಫಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ಎಷ್ಟು ತಾಳ್ಮೆಯಿಂದ ಇರ್ತೀವಿ, ವಿಚಾರಗಳು ಅರ್ಥ ಆಗತ್ತೆ, ವ್ಯಕ್ತಿ ಅರ್ಥ ಆಗತ್ತೆ, ಸಿಚುವೇಶನ್ಸ್ ಅರ್ಥ ಆಗತ್ತೆ, ಬದುಕು ಅರ್ಥ ಆಗತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಅನ್ನೋದು ಒಂದಿನ ಪ್ರೀತಿ ಮಾಡಿ 2ನೇ ದಿನಕ್ಕೆ ಅದನ್ನು ಕಟ್ ಮಾಡ್ಕೊಳ್ಳುವಂಥ ರಿಲೇಷನ್‌ಶಿಪ್ ಅಲ್ಲ ಆ್ಯಕ್ಚುಲಿ. ಮನುಷ್ಯ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಓಕೆ. ಯಾರು ಕೂಡ ಪರ್ಫೆಕ್ಟ್ ಇಲ್ಲ ಇಲ್ಲಿ. ಎಲ್ಲಾನು ಕೂಡ ಸಹಿಸ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸಹನೆ ತುಂಬ ಮುಖ್ಯ ಇರುತ್ತೆ. ಅದೇ ಸಂಸಾರ ಆಗಿ ಕನ್ವರ್ಟ್ ಆಗೋದು. ಪ್ರೀತಿನೇ ಸಂಸಾರ ಆಗಬೇಕು. ಸಂಸಾರನೇ ಚೆನ್ನಾಗಿರಬೇಕು. ಸಂಸಾರ ಚೆನ್ನಾಗಿದ್ರೆ ಬಾಳು ಬಂಗಾರ ಆಗತ್ತೆ ಅಂತ ಹೇಳಿದ್ರೆ, ಸಹನೆಯಿಂದ ಇರುವಂಥ ಕಪಲ್ಸ್ ನಿಮ್ಮೊಟ್ಟಿಗಿರ್ಬೇಕು. ಲೈಕ್ ನಿಮ್ಮ ಸಂಗಾತಿ ಇರಬೇಕು. ಹೆಣ್ಣಿರ್ಬೋದು, ಗಂಡು ಇಬ್ಬರಲ್ಲೂ ಸಹನೆ ತುಂಬ ಮುಖ್ಯ ಇರುತ್ತೆ. ಈ ಕೋಪ ಬಂತು, ಜಗಳ ಆಯಿತು ಅಂತ ಹೇಳ್ಬಿಟ್ಟು ಬ್ರೇಕಪ್ ಮಾಡ್ಕೊಂಬಿಡೋಣ, ನೀನು ಸೆಟ್ಟಾಗಿ ಸಹನೆಯಿಂದ ಇದ್ದಾಗ ಎಲ್ಲವೂ ಸರಿ ಆಗ್ತಾ ಹೋಗುತ್ತೆ. ತುಂಬ ಮುಖ್ಯ. ನೆಕ್ಸ್ಟ್ ಪಾಯಿಂಟ್, ಮ್ಯಾಚುರಿಟಿಯಾಗಿ ಯೋಚಿಸೋರು ಬೇಕು ನಮ್ಮ ಲೈಫಲ್ಲಿ. ಏನಾಗುತ್ತೆ, ಒಂದು ಯಾವುದೋ ಅನ್ನೋನ್ ಕಾಲ್ ಬಂದ ತಕ್ಷಣ ನೀನು ಯಾರ್ದೋ ಒಟ್ಟಿಗೆ ಅಫೇರ್ ಇದೆ, ಸಂಬಂಧ ಇದೆ, ಜಗಳ ಮಾಡೋದಲ್ಲ. ತುಂಬ ತಾಳ್ಮೆಯಿಂದ ಇಟ್ಕೊಂಡು ಯೋಚನೆ ಮಾಡ್ಬೇಕು. ಈ ಕಾಲ್ ಯಾವಾಗಿಂದ ಬರ್ತಾ ಇದೆ? ನಿಜವಾಗ್ಲೂ ಇದು ಅವ್ರಂಗಿದ್ದಾರಾ ಇಲ್ವಾ? ಕೆಲ್ಸದ ಪರ್ಪಸ್ ಇದೆಯಾ ಒಂದು ಸರಿಯಾಗಿ ಯೋಚನೆ ಮಾಡುವಂಥ ಮೆಚುರಿಟಿ ಬೇಕು ನಮ್ಗೆ ಆ್ಯಕ್ಚುಲಿ. ಡಿಸಿಷನ್ ತೊಗೊಳ್ಬೇಕಾದ್ರೆ ಎಷ್ಟೋ ಜನ ರೈಟ್ ವೇನಲ್ಲಿ ಯೋಚನೆ ಮಾಡ್ದಿರಾ ಸಂಸಾರಗಳನ್ನ ಹಾಳು ಮಾಡ್ಕೊಂಡಿದ್ದಾರೆ, ಡಿವೋರ್ಸ್‌ನಲ್ಲಿ ತಗೊಂಬಂದ್ಬಿಟ್ಟಿದ್ದಾರೆ. ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತಾರೆ. ನಿಮ್ಮ ಯೋಚನೆಗಳೇ ನಿಮ್ಮ ಬದುಕಿರಬೇಕಾದ್ರೆ ರೈಟ್ ವೇನಲ್ಲಿ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಜೊತೆಗಿರೋರು ಎಲ್ಲೋ ಸಿಚುವೇಷನಿಂದ ನಿಮ್ಮೊಟ್ಟಿಗೆ ಸರಿಯಾಗಿ ಮಾತಾಡೋಕ್ಕಾಗದೇ ಇರೋ ಒಟ್ಟು ವ್ಯಕ್ತಿ 2 ಡೇಸಿಂದ, ಹಂಗಂತೇಳಿ ಆ 2 ಡೇಸ್ ನನಗೆ ಟೈಮ್ ಕೊಟ್ಟಿಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಜಗಳ ಮಾಡಿಬಿಟ್ಟು ಆ ಒಂದು ರಿಲೇಷನ್‌ಶಿಪ್ಪಲ್ಲಿ ಜಗಳ ತಂದ್ಕೊಂಡ್ಬಿಟ್ಟು ಡಿವೋರ್ಸ್ ಮಾಡ್ಕೊಂಡಿದ್ದು ಉಂಟು. ಕೌನ್ಸಿಲಿಂಗಲ್ಲಿ ನನ್ನ ಹತ್ರ ಹೇಳಿದ್ದಾರೆ. ಬಟ್ ಆ ಥರ ಪಡಬೇಡಿ. ಮೆಚುರಿಟಿಯಾಗಿ ಥಿಂಕ್ ಮಾಡಿ. ಓಕೆ. ಅದು ತುಂಬ ಮುಖ್ಯ ಇದೆ. ಎಲ್ಲ ವಿಚಾರದಲ್ಲಿ ಮೆಚುರಿಟಿ ಇದ್ದಾಗ ನಿಮ್ಗೇನಾಗತ್ತೆ, ಲೈಫಲ್ಲಿ ಸಹನೆ ಜೊತೆಗೆ ಡಿಸಿಷನ್ ತೊಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇನ್ನೊಬ್ಬ ವ್ಯಕ್ತಿ ಮಾತು ಕೇಳಿ ಜಗಳ ಆಡದೇ ಇರೋಂಥ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಇರಬೇಕು. ಎಷ್ಟೋ ಜನ 3ನೇ ವ್ಯಕ್ತಿ, ಇಲ್ಲ ನಿಮ್ಮ ಮನೆಯವರಲ್ಲಿ ಯಾರ್ದೋ ಒಟ್ಟಿಗೆ ಹೋಗ್ತಾ ಇದ್ರು ಅಂದ ತಕ್ಷಣ ಇಲ್ಲಿ ಗರಂ ಆಗ್ಬಿಡೋದಲ್ಲ. ಇಲ್ಲ ನಿಮ್ಮ ವೈಫ್ ಯಾರ್ದೋ ಒಟ್ಟಿಗೆ ಫಸ್ಟ್ ಸಿಚುವೇಷನ್ ಕೇಳಿ. ಒಂದೇ ಸಲ ಹಿಂಗೆ ರಿಯಾಕ್ಷನ್ ಆಗ್ಬಿಡಬೇಡಿ. ಪಕ್ಕಾನಾ? ಹೌದಾ? ಅಲ್ವಾ? ಎಲ್ಲ ಚೆಕ್ ಮಾಡಿ. ಅದಾದ್ಮೇಲೆ ನೀವು ಏನು ಡಿಸಿಷನ್ ತಗೋಬೇಕು, ಏನು ಮಾತಾಡಬೇಕು, ಆಮೇಲೆ ಇದೆಲ್ಲ. ಅವ್ರು ಪಾಪ ಪ್ರಾಂಪ್ಟ್ ಆಗಿರ್ತಾರೆ. ಎಲ್ಲೋ ಒಂದು ಯಾರ್ದೋ ಕಡೆ ಡ್ರಾಪ್ ತಗೊಂಡಿರ್ತಾರೆ. ಸಿಚುವೇಷನಿಂದ ಹೋಗ್ಬೇಕಾಗಿರುತ್ತೆ. ಎಲ್ಲೋ ಇನ್ನೊಂದು ಸಣ್ಣ ಪುಟ್ಟ ಆಸ್ ಎ ಬ್ರದರ್ ಅನ್ಕೊಂಡು ಹೆಲ್ಪ್ ತಗೊಂಡಿರ್ತಾರೆ. ಸಿಸ್ಟರ್ ಅನ್ಕೊಂಡು ಹೆಲ್ಪ್ ತಗೊಂಡಿರ್ತಾರೆ ಅನ್ಕೊಳ್ಳಿ. ಅವ್ರು ಯಾರೋ ನಿಮ್ಮನ್ನ ಮಸಾಲ ಹಾಕ್ಬಿಟ್ಟು ನಿಮ್ಮ ಫ್ಯಾಮಿಲಿ ಹಾಳು ಮಾಡಕ್ಕೆ ಹೇಳ್ತಾರೆ ಅನ್ಕೊಂಬಿಟ್ಟು, ಅವ್ರ ಮಾತುಗಳು ಕೇಳ್ಕೊಂಬಿಟ್ಟು ನೀವು ಜಗಳ ಮಾಡಿದ್ರೆ, ನಿಮ್ಮ ಜೊತೆಗಿರೋರ್ಗೂ ನಾನೇನು ತಪ್ಪೇ ಮಾಡ್ದಿರಾ, ಇವ್ರನ್ನೊಬ್ರು ಮಾತು ಕೇಳ್ಕೊಂಡು ಜಗಳ ಮಾಡ್ತಾರಲ್ಲ ಅಂತ ಬೇಸರ ಆಗತ್ತೆ. ಆ್ಯಂಡ್ ಸಂಸಾರ ಹಾಳಾಗ್ಲಿಕ್ಕೆ ಶುರು ಆಗತ್ತೆ. ಅದಕ್ಕೆ ಮೆಚುರಿಟಿ ತುಂಬ ಮುಖ್ಯ ಬೇಕು. ಇನ್ನೊಬ್ರ ಮಾತು ಕೇಳಲಿಕ್ಕೆ ಹೋಗ್ಬೇಡಿ. ನೀವು ಕಣ್ಣಾರೆ ಪ್ರತ್ಯಕ್ಷ ಕಂಡ್ಬಿಟ್ಟು ಆಮೇಲೆ ಮಾತಾಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಷ್ಟ ಏನಿರುತ್ತಲ್ಲ ಅದಕ್ಕೆ ಜೊತೆ ನಿಲ್ಲುವಂಥ ಮನಸ್ಥಿತಿ ಬೇಕು. ಇವತ್ತು ಎಷ್ಟೋ ಜನ ಏನಂದ್ರೆ, ಗಂಡನ ಫಿನಾನ್ಷಿಯಲ್ ಕಂಡೀಷನ್ ವೀಕ್ ಇದ್ದಾಗ ಗಂಡನ ಕೈ ಬಿಟ್ಬಿಡೋದಲ್ಲ, ಗಂಡನ ಹೀಯಾಳಿಸಿ ಮಾತಾಡಿಸೋದಲ್ಲ, ನೀನು ಲಾಯಕ್ಕಿಲ್ಲ ನೀನು ಗಂಡ್ಮಕ್ ಅಂತ ಈ ಥರ ಕೇವಲಾಗಿ ಮಾತಾಡ್ತಾರೆ ಕೆಲವು ಪದಗಳು. ಮಾತಾಡಬೇಡಿ. ಧೈರ್ಯ ತುಂಬಿ, ಐಡಿಯಾ ಇಲ್ಲಾಂದ್ರೆ ಐಡಿಯಾ ಕೊಡಿ ದುಡಿಯೋಕ್ಕೆ. ನೀವು ನಿಲ್ಲಿ ಜೊತೆಗೆ. ಅದೇ ಅಲ್ವಾ? ಅವ್ರದ್ದು ಕುಗ್ಗಿದಾಗ ಜೊತೆಗೆ ನಿಲ್ಲೋದು, ಖಾಲಿ ಆದಾಗ ನಾವು ಸಪೋರ್ಟ್ ಮಾಡಿ ಬೆಳೆಯೋಕೆ ಇನ್ನೊಂದು ಸ್ವಲ್ಪ ದಾರಿಸ್ಕೊಡೋದು, ಇವೆಲ್ಲ ಮಾಡಬೇಕು ವೈಫ್ ಆದಂಥವ್ರು. ಆ್ಯಸ್ ಯೂಶುವಲ್ ವೈಫು ಕಷ್ಟಕ್ಕೆ ನಿಂತಾಗ ಗಂಡನೂ ಅಷ್ಟೇ ಜೊತೆಗೆ ನಿಲ್ಲಬೇಕು. ಇದು 2 ಬಾಂಡಿಂಗ್ ಇಬ್ಬರಲ್ಲಿ ಇದ್ದಾಗಲೇ ಆ ಸಂಸಾರ ಉಳಿಯೋಕೆ ಸಾಧ್ಯ ಅಲ್ವಾ? ಇಂಥವ್ರನ್ನ ಪ್ರೀತಿ ಮಾಡ್ಬೇಕು ನಮ್ಮ ಲೈಫಲ್ಲಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನು ಅಂತ ಹೇಳಿದ್ರೆ, ತಪ್ಪು ಮಾಡಿದಾಗ ಅದನ್ನು ಸರಿಪಡಿಸಿ ಜೊತೆ ನಿಲ್ಲುವಂಥ. ಈಗೇನೋ ಒಂದು ಅಚಾನಕ್ ತಪ್ಪು ನಡೆದು ಹೋಗುತ್ತೆ ಅನ್ಕೊಳ್ಳಿ. ಆ ಒಂದು ತಪ್ಪಿಂದ ರಿಲೇಷನ್‌ಶಿಪ್ ಕಟ್. ಏನಿದೆ ಆ್ಯಕ್ಚುಲಿ? ಒಂದೇ ಒಂದು ಮಿಸ್ಟೇಕ್ಸ್ ಆದಾಗ ರಿಲೇಷನ್‌ಶಿಪ್‌ನ ಕಟ್ಟು ಅಂತ ಹೇಳ್ಬಿಟ್ರೆ, ಓಕೆ, ಗೊತ್ತೋ ಗೊತ್ತಿಲ್ದೇನೋ ಆಗ್ಬಿಡುತ್ತೆ ಅನ್ಕೊಳ್ಳಿ. ನೆಕ್ಸ್ಟ್ ಅವ್ರು ಮಾಡಲ್ಲ, ತಪ್ಪಾಗೋಯ್ತು, ಕ್ಷಮೆ ಕೊಡಿ. ಕ್ಷಮಿಸಿ ಅವರನ್ನ.
ನಾಳೆ ನೀವು ಆ ತಪ್ಪು ಮಾಡ್ಬಿಡ್ಬೋದು. ನಾನು ಇದೇ ಅದು ಅಂತ ಹೇಳ್ತಿಲ್ಲ. ಗೊತ್ತಿಲ್ದೇ ಕೆಲವೊಂದು ಆಗ್ಬಿಟ್ರೆ, ಅದಕ್ಕೆ ಜೀವನ ಪರ್ಯಂತ ಶಿಕ್ಷೆ ನೀವು ಕೊಡಬೇಡಿ, ನೀವು ಕೊಟ್ಕೊಂಬೇಡಿ. ತುಂಬಾ ಮುಖ್ಯ ಆಗತ್ತೆ ರಿಲೇಶನ್‌ಶಿಪ್ಪಲ್ಲಿ. ಸೊ, ಐ ಥಿಂಕ್ ಈ 6 ವಿಚಾರಗಳು ನಿಮ್ಗೆ ಇಷ್ಟ ಆಗಿದ್ರೆ, ಸಾರಿ 5 ವಿಚಾರಗಳು ಏನು ಅನ್ನಿಸ್ತು ಅದನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಕಂಟೆಂಟ್ ಒಟ್ಟಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.